ನಮಸ್ಕಾರ ಪ್ರಿಯರೇ, ಮತ್ತೊಮ್ಮೆ ಆತ್ಮಸ್ಪರ್ಶ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನನ್ನೆಲ್ಲ ಆತ್ಮೀಯರಿಗೂ ಆತ್ಮೀಯ ವಂದನೆಗಳು. ಒನ್ಸ್ ಅಗೇನ್ ಐ ಜಸ್ಟ್ ವಾಂಟ್ ಟು ವೆಲ್ಕಮ್ ಈಚ್ ಆ್ಯಂಡ್ every one of you who are watching this very special program called The Spirit Touch. And I pray that God would bless you and your family, your business, your studies, or your ministry, or whatever. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನೀವು ಮಾಡುತ್ತಿರುವಂಥ ವೃತ್ತಿ ಅದು ಯಾವುದೇ ಇದ್ದರೂ, ಸೇವೆಯಾಗಿರಬಹುದು, ದೇವರ ಕೆಲಸವಾಗಿರಬಹುದು, ಅಥವಾ ಸರ್ಕಾರಿ ಕೆಲಸವಾಗಿರಬಹುದು, ಆಗಿರಬಹುದು, ಬಿಸ್ನೆಸ್ ಆಗಿರಬಹುದು, ನೀವು ಏನು ಮಾಡ್ತಾ ಇದ್ರೂ ಕೂಡ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ ಎಂಬುವಂಥದ್ದು ನನ್ನ ಪ್ರಾರ್ಥನೆಯಾಗಿದೆ. ಈ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ನಾವು ಆರಂಭಿಸಿಕೊಳ್ಳೋಣ. ಅದಕ್ಕೋಸ್ಕರವಾಗಿ ಸತ್ಯವೇದದಿಂದ ಕೆಲವು ವಚನಗಳನ್ನು ಓದಿಕೊಳ್ಳುವುದಕ್ಕೆ ನಾನು ಬಯಸುತ್ತೇನೆ. ಸತ್ಯವೇದದ ಜ್ಞಾನೋಕ್ತಿಗಳು ಎಂಬ ಪುಸ್ತಕದ 3ನೇ ಅಧ್ಯಾಯದ 5ನೇ ವಚನದಿಂದ ಕೆಲವು ವಚನಗಳನ್ನು ಓದುವುದಕ್ಕೆ ಬಯಸ್ತೇನೆ. ಫಾರ್ ಟುಡೇಸ್ ಅವರ್ ಸ್ಟಡಿ, I want to read a few scripture portions from the book of Proverbs, chapter 3, verse 5 onwards. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನು ಎಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವೂ ಎಲುಬುಗಳಿಗೆ ಸಾರವೂ ಉಂಟಾಗುವವು. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು. ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಮಗನೇ, ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ. ಆತನು ನಿನ್ನನ್ನು ಗೆದರಿಸುವಾಗ ಬೇಸರಗೊಳ್ಳಬೇಡ. ತಂದೆಯು ತನ್ನ ಮುದ್ದು ಮಗನನ್ನು ಗೆದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವನನ್ನೇ ಗೆದರಿಸುತ್ತಾನೆ. ಈ ವಾಕ್ಯಗಳಿಗೆ ಪ್ಯಾರಲಲ್ ಆಗಿರ್ತಕ್ಕಂಥ ಬೇರೆ ವಚನಗಳನ್ನು ನಾವು ಕೀರ್ತನೆಗಳಲ್ಲಿ ಓದುತ್ತೇವೆ. and also some other places. ಕೀರ್ತನೆ ಗ್ರಂಥದಲ್ಲಿ ಮಾತ್ರವಲ್ಲ, not only in the book of Psalms but in other places also we read almost the same advice from the Lord. For example, in Psalm 37, 37ನೇ ಕೀರ್ತನೆ, verse 3 onwards, when you get time, please look through this scripture. ಕೀರ್ತನೆ 37 3ನೇ ವಾಕ್ಯದಿಂದ ಕೆಳಗೆ ಓದುವಾಗ ದೇವರು ಇದೇ ರೀತಿಯಾಗಿ ನಮಗೆ ಆಲೋಚನೆಯನ್ನು ಕೊಡುವುದನ್ನು ನಾವು ನೋಡ್ತೇವೆ. ದೇವರ ವಾಕ್ಯವಾದ ಯೆಶಾಯನ ಗ್ರಂಥ, ಇನ್ ದ ಬುಕ್ ಆಫ್ ಐಷಿಯಾ ಚಾಪ್ಟರ್ 55, 55ನೇ ಅಧ್ಯಾಯದ 8 ಮತ್ತು 9ನೇ ವಾಕ್ಯಗಳಲ್ಲಿ ದೇವರು ಹೇಳ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಂದ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ದೇವರು, ಸೃಷ್ಟಿಕರ್ತನಾದಂಥ ದೇವರು, ಪ್ರೀತಿ ಸ್ವರೂಪನಾದಂಥ ದೇವರು, ಪರಿಶುದ್ಧನಾದಂಥ ದೇವರು ನಮಗೆ ಮಾರ್ಗದರ್ಶಕನಾಗಿದ್ದಾನೆ. ಈ ಹೊಸ ವರ್ಷದಲ್ಲಿ 2014 ಅನೇಕರು ತಮ್ಮ ಮಾರ್ಗದರ್ಶಕ್ಕೋಸ್ಕರ ಅಥವಾ ತಮ್ಮ ಭವಿಷ್ಯಕ್ಕೋಸ್ಕರವಾಗಿ
ಭವಿಷ್ಯವಾಣಿಗಳನ್ನು ಹೇಳುವಂಥವರ ಬಳಿಗೆ ಹೋಗುವಂಥದ್ದು ನಾವು ನೋಡುತ್ತೇವೆ, ಗಮನಿಸ್ತೇವೆ. ವಾಡಿಕೆಯಾಗಿ ಪ್ರತಿ ವರ್ಷ ಹೀಗೆ ಪಂಡಿತರ ಬಳಿಗೆ ಮತ್ತು ಗುರುಗಳ ಬಳಿಗೆ, ಶಕುನವಾದಿಗಳ ಬಳಿಗೆ, ಇನ್ನು ದೇವ ಮನುಷ್ಯರು ಎಂದು ಹೇಳುವಂಥ ಕೆಲವರ ಬಳಿಗೆ ಹೋಗಿ ಈ ಹೊಸ ವರ್ಷದಲ್ಲಿ ನಮ್ಮ ಭವಿಷ್ಯ ಏನು ಎಂಬುದಾಗಿ ವಿಚಾರಿಸಿಕೊಳ್ಳುವವರಿದ್ದಾರೆ. There are so many people in every religion who seek the counsel, seek the guidance from the so-called God men, and also they go to the people who do black magic, who read the palms, and who does the witchcraft, and who do all kinds of medial or mediums. They want to find what is the future of me. ನನ್ನ ಭವಿಷ್ಯ ಏನಾಗಿದೆ, ನನಗೆ ಒಳ್ಳೇದಾಗ್ತದ, ಈ 2014ರಲ್ಲಿ ನನಗೆ ಒಳ್ಳೇದಾಗ್ತದ, 14ರಲ್ಲಿ ಏನೆಲ್ಲ ನನಗೆ ಸಂಭವಿಸಬಹುದು, ಅದಕ್ಕೆ ನಾನೇನು ಮಾಡಬೇಕು, ಒಂದು ವೇಳೆ ಕೆಟ್ಟದ್ದು ಸಂಭವಿಸುವುದಾದರೆ ತಪ್ಪಿಸಿಕೊಳ್ಳೋದಕ್ಕೆ ನಾನೇನು ಮಾಡಬೇಕು, ನಾನು ಸುರಕ್ಷಿತನಾಗಿರುವುದಕ್ಕೆ ನಾನೇನು ಮಾಡಬೇಕು. ಸಪೋಸ್ if the 2014 is going to bring some bad news, some bad happenings, how can I prevent them? What precautions I should take? What sacrifices I should do? In which way I can escape the future turmoils, future problems, and the people are after. The people who speak or people who give guidance how to escape this kind of problems or this kind of bad, evil situations. ಕೆಲವರು ಅದಕ್ಕೋಸ್ಕರ ಲಕ್ಷಗಟ್ಟಲೆ ಹಣ ಖರ್ಚು ಮಾಡುತ್ತಾರೆ. ಅನೇಕರು ಅನೇಕ ತಾಸುಗಳು ದೇವಸ್ಥಾನಗಳಲ್ಲಿ ಕಾಲಹರಣ ಮಾಡುತ್ತಾರೆ, ಚರ್ಚ್ಗಳಲ್ಲಿ ಹೋಗಿ ಸಮಯ ಕಳೀತಾರೆ, ದರ್ಗಗಳಲ್ಲಿ ಹೋಗಿ ಸಮಯ ಕಳೀತಾರೆ. ಕೆಲವರು ಅನೇಕ ಮಾಧ್ಯಮಗಳನ್ನು, ಅನೇಕ ವಿಧಾನಗಳನ್ನು ಉಪಯೋಗಿಸಿಕೊಂಡು ಅದರ ಮೂಲಕವಾಗಿ ತಮ್ಮ ಒಳ್ಳೆ ಭವಿಷ್ಯ ಏನು ಎಂಬುದಾಗಿ ಅವರು ಹುಡುಕುತ್ತಿರ್ತಾರೆ. ನಾನು ಇದನ್ನು ಗಮನಿಸಿದ್ದೇನೆ. ಆದರೆ ನನ್ನ ಮಿತ್ರನೇ, ಸೃಷ್ಟಿಕರ್ತನಾದಂಥ ದೇವರು ನಿಮ್ಮ ಪಾಸ್ಟ್, ನಿಮ್ಮ ಪ್ರೆಸೆಂಟ್, ನಿಮ್ಮ ಫ್ಯೂಚರ್, ನಿಮ್ಮ ಗತಿಸಿ ಹೋದ ದಿನಗಳ, ಈಗ ನಡೆಯುತ್ತಿರುವ ಸಂಗತಿಗಳ, ಮುಂದೆ ಸಂಭವಿಸಬೇಕಾವುಗಳ ಕುರಿತಾಗಿ ತಿಳುವಳಿಕಿರುವಂಥ ಸರ್ವಶಕ್ತನಾದ, ಸರ್ವಜ್ಞಾನಿಯಾದಂಥ ಸೃಷ್ಟಿಕರ್ತನಾದ ದೇವರು ಹೇಳ್ತಾನೆ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳೂ ಅಲ್ಲ. ನೋಡ್ರಿ, God is saying, who is omniscient, he says, your ways are not my ways. Your thoughts are not my thoughts. You better come under my thoughts. You better follow my ways. ನಿಮ್ಮ ಭವಿಷ್ಯದ ಕುರಿತಾಗಿ ನಿಮಗಿರುವ ಚಿಂತೆಯನ್ನು ಬಿಟ್ಟು ನನ್ನನ್ನು ಹುಡುಕು, ಹೃತ್ಪೂರ್ವಕವಾಗಿ ನನ್ನನ್ನು ಪ್ರಾರ್ಥಿಸು, ನನ್ನನ್ನು ನಂಬು, ನಾನು ನಿನಗೆ ದಾರಿ ತೋರಿಸ್ತೇನೆ. ನಿಮಗೆ ದಾರಿ ಗೊತ್ತಿಲ್ಲವಾ? ಭವಿಷ್ಯದಲ್ಲಿ ಏನು ಸಂಭವಿಸಬಹುದು ಎಂಬುದಾಗಿ ನಿಮಗೆ ಗೊತ್ತಿಲ್ಲವಾ? ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡ. Somebody has said like this, yesterday is gone. Do not think about it.
Today is here. Work on it or act on it. Tomorrow is uncertain. Do not worry about it. But eternity is real. Believe it and obey the eternal God. ಅಂದರೆ ಹಿಂದಿನವುಗಳ ಬಗ್ಗೆ, ಗತಿಸಿ ಹೋದವುಗಳ ಕುರಿತಾಗಿ ಆಲೋಚನೆ ಮಾಡಿ ಕಾಲಹರಣ ಮಾಡಬೇಡ. ಇವತ್ತು ಎಂಬುವಂಥದ್ದು ಇದೀಗ ಇದೆ. ಇವತ್ತಿಗೋಸ್ಕರ, ಇವತ್ತಿನ ವಿಷಯಗಳ, ಇವತ್ತಿನ ಸಮಸ್ಯೆಗಳ ಪರಿಹಾರಕ್ಕಾಗಿ ಕಾರ್ಯ ಮಾಡು. ಇವತ್ತು ಜೀವಿಸು. ನಾಳೆ ಎಂಬುವಂಥದ್ದು ನಿನಗೆ ಗೊತ್ತಿಲ್ಲ. ಅದರ ಬಗ್ಗೆ ನೀನು ಚಿಂತೆ ಮಾಡಿ ತಲೆ ಕೆಡಿಸ್ಕೊಳ್ಬೇಡ. ನಿತ್ಯತ್ವದ ಬಗ್ಗೆ ಆಲೋಚನೆ ಮಾಡು. ಅದು ನಿಜವಾಗಿದೆ, ಅದು ಸತ್ಯ. ನಿತ್ಯ ದೇವರನ್ನ ನಂಬು, ಆತನನ್ನು ಅನುಸರಿಸು ಎಂಬುದಾಗಿ ಹೇಳಿದ್ದಾನೆ. ನಿಜವಾದ ಮಾತು. ಇವತ್ತು ಅನೇಕರು ನಿನ್ನೆ ವಿಷಯದಲ್ಲಿ ಅವರು ತಮ್ಮ ಮನಸ್ಸಲ್ಲಿ ಗಲಿಬಿಲಿ ಮಾಡಿಕೊಂಡು ಕೊರಕೊಳ್ತಾ, ಗತಿಸಿ ಹೋದ ದಿನಗಳ ಕುರಿತಾಗಿ, ಹಿಂದಿನ ವರ್ಷದಲ್ಲಿ ನನಗೆ ಹಾಗೆ ಮಾಡೋಕ್ಕಾಗಲಿಲ್ಲವಲ್ಲ, ಹಿಂದಿನ ವರ್ಷದಲ್ಲಿ ನಾನು ಹಾಗೆ ಮಾಡಿಬಿಟ್ನಲ್ಲ, ಹಿಂದಿನ ವಿಷಯದಲ್ಲಿ ನನಗೆ ಅದು ನಷ್ಟವಾಯಿತಲ್ಲ, ಹಿಂದಿನ ವಿಷಯದಲ್ಲಿ ನನಗೆ ಹಿಂಗಾಯ್ತಲ್ಲ, ಹಂಗಾಯ್ತಲ್ಲ ಅಂತ ಯೋಚನೆ ಮಾಡಿಕೊಂಡು, ತಲೆ ಕೆಡಿಸ್ಕೊಂಡು, ಯೋಚನೆ ಮಾಡಿಕೊಂಡು ಆಳುತ್ತಾ, ದುಃಖ ಪಡುತ್ತಾ, ಕಣ್ಣೀರು ಬಿಡುತ್ತಾ ಇರುವಂಥ ಅನೇಕರಿದ್ದಾರೆ. ನಿನ್ನೆ ದಿವಸ ದಾಟಿ ಹೋಗಿದೆ. 2013 is already gone. But many people are still living in 2013. 2014 is already here. But many people are still living in 2013. ಇನ್ನು 2013 ಗತಿಸಿ ಹೋದರೂ ಕೂಡ ಅನೇಕರು 2013ನಲ್ಲಿಯೇ ಜೀವಿಸ್ತಾ ಇದ್ದಾರೆ. ಅಯ್ಯೋ ಅಯ್ಯೋ, ನನಗೆ ಹೀಗೆ ಆಯ್ತಲ್ಲ, ಕಳೆದ ವರ್ಷದಲ್ಲಿ ನನಗೆ ಇದು ನಷ್ಟವಾಯ್ತಲ್ಲ, ಕಳೆದ ವರ್ಷದಲ್ಲಿ ನನಗೆ ಹೀಗೆ ಸಂಭವಿಸಿತಲ್ಲ, ಕಳೆದ ವರ್ಷದಲ್ಲಿ ಅವರು ನನಗೆ ಹಾಗೆ ಮಾಡಿದರಲ್ಲ, ಹೀಗೆ ಮಾಡಿದರಲ್ಲ. ಇದನ್ನೇ ಯೋಚನೆ ಮಾಡಿಕೊಂಡು ಅವರು ಕಳವಳ ಪಡುತ್ತಾ, ದುಃಖ ಪಡುತ್ತಾ, ಕಣ್ಣೀರು ಸುರಿಸುತ್ತಾ, ಕಳೆದು ಹೋದ ದಿನಗಳ ಕುರಿತಾಗಿ ಆಲೋಚನೆ ಮಾಡಿಕೊಂಡು ಕಾಲಹರಣ ಮಾಡುತ್ತಾರೆ. ಅವರು ತಮ್ಮ ಸಮಯವನ್ನು ನಷ್ಟಪಡಿಸಿಕೊಳ್ಳುತ್ತಾರೆ. Many are living in the past, not in the present. Many people are living for the future. They are not living for the present. ಇನ್ನು ಕೆಲವರು ಇವತ್ತು ಜೀವಿಸ್ತಾ ಇಲ್ಲ, ನಾಳೆಗೋಸ್ಕರ ಜೀವಿಸ್ತಾ ಇದ್ದಾರೆ. ನಾಳೆಗೋಸ್ಕರ ಆಲೋಚನೆ ಮಾಡಬೇಕು, ನಾಳೆ ಬಗ್ಗೆ ಚಿಂತೆ ಮಾಡಬಾರದು. ನಾನೊಮ್ಮೆ ನಿಮಗೆ ಈ ಟಿವಿ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿದೆ. ಚಿಂತೆ ಮಾಡೋದು ಯಾಕೆ ಪಾಪ? 10 ಕಾರಣಗಳು ಚಿಂತೆ ಮಾಡುವುದು ಪಾಪ ಎಂಬುದಾಗಿ ದೇವರು ಸತ್ಯವೇದ ಮೂಲಕವಾಗಿ ನಮಗೆ ಬುದ್ಧಿ ಮಾತು ಹೇಳುತ್ತಾನೆ. Some time back I have spoken in the TV why worrying is sin. There are 10 reasons God is telling us in the Bible why we should not worry. ನಾವು ಯಾಕೆ ಚಿಂತೆ ಮಾಡಬಾರದು? ದೇವರು ಹೇಳ್ತಾನೆ, ನೀವು ಚಿಂತೆ ಮಾಡಬಾರದು, ನಾಳಿನ ಕುರಿತಾಗಿ ಚಿಂತೆ ಮಾಡಬಾರದು. ಚಿಂತೆ ಮಾಡುವುದು ಪಾಪವಾಗಿದೆ. ಆಲೋಚನೆ ಮಾಡಬಾರದು ಎಂದು ದೇವರು ಹೇಳಲಿಲ್ಲ. God has never said don't think, but God said don't worry. There is a difference between worrying and thinking. ದೇವರು ಹೇಳುತ್ತಾನೆ, ಚಿಂತೆ ಮಾಡಿ ನೀನು ಏನು ಸಾಧಿಸಿಕೊಳ್ಳಕ್ಕಾಗಲ್ಲ. ಕೆಲವರು ನಿನ್ನೆ ದಿವಸದ ಬಗ್ಗೆ ಆಲೋಚನೆ ಮಾಡಿ ಚಿಂತೆ ಮಾಡಿ ಕಾಲಹರಣ ಮಾಡಿ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ತಮ್ಮ ಸಂತೋಷವನ್ನು ನಷ್ಟಪಡಿಸಿಕೊಳ್ಳುತ್ತಾರೆ. ತಮ್ಮ ನೆಮ್ಮದಿಯನ್ನ ನಷ್ಟಪಡಿಸಿಕೊಳ್ಳುತ್ತಾರೆ. ತಮ್ಮ ಸಂಬಂಧಗಳನ್ನು ಅವರು ಹಾಳು ಮಾಡಿಕೊಳ್ಳುತ್ತಾರೆ. ಹೀಗೆ ಅನೇಕ ಸಂಗತಿಗಳನ್ನು ಹಾಳು ಮಾಡಿಕೊಳ್ಳುವಂಥ ಅನೇಕರಿದ್ದಾರೆ. ಪ್ಲೀಸ್ ಮೈ ಫ್ರೆಂಡ್, there is no use by living in the past.
ಟುಡೇ ಈಸ್ ಗಾಡ್ಸ್ ಗಿವನ್ ಗಿಫ್ಟ್. ಲಿವ್ ಟುಡೇ ಇನ್ ಗಾಡ್, ಫಾರ್ ಗಾಡ್. ಇವತ್ತು ದೇವರು ನಿಮಗೆ ಕೊಟ್ಟಿದ್ದಾನೆ, ಅದು ದೇವರ ದಾನ, ವರದಾನ. ಈ ದಿವಸ ದೇವರನ್ನು ನಂಬಿ, ದೇವರನ್ನು ಮೆಚ್ಚಿಸಿಕೊಂಡು ದೇವರಿಗೋಸ್ಕರ ಜೀವಿಸು. ಅದು ಬುದ್ಧಿವಂತನ ಗುರುತು. ಲೈಫ್ ಈಸ್ ಎ ಡೈರೆಕ್ಷನಲ್ ಎಂಟರ್ಪ್ರೈಸ್ ಮೈ ಫ್ರೆಂಡ್. ದೇವರು ನಮಗೆ ನೇರವಾಗಿ ಕೊಟ್ಟಿರತಕ್ಕಂಥ, ಉಪಯೋಗಪಡಿಸಿಕೊಳ್ಳುವುದಕ್ಕೋಸ್ಕರ, ಸಾಧಿಸಿಕೊಳ್ಳುವುದಕ್ಕೋಸ್ಕರ ಕೊಟ್ಟಿರತಕ್ಕಂಥ ಒಂದು ಶ್ರೇಷ್ಠವಾದ ಕೊಡುಗೆಯಾಗಿದೆ ಲೈಫ್. ಲೆಟ್ ಗಾಡ್ ಡೂ ದ ಇಂಪಾಸಿಬಲ್ ಫಾರ್ ಯು ಮೈ ಫ್ರೆಂಡ್ ಇನ್ ದಿಸ್ ನ್ಯೂ ಇಯರ್. ದೇವರು ಅಸಾಧ್ಯವಾದದ್ದನ್ನು ಈ ವರ್ಷ ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸೇವೆಯಲ್ಲಿ, ವ್ಯಕ್ತಿಗತ ಜೀವಿತದಲ್ಲಿ ಮಾಡಲು ದೇವರಿಗೆ ನೀವು ಅವಕಾಶ ಮಾಡಿಕೊಡ್ರಿ. ಲೈಫ್, the first word for life is L, and it simply means let God do impossible. ದೇವರು ಸೃಷ್ಟಿಕರ್ತನಾದ, ಸರ್ವಶಕ್ತನಾದ, ಸರ್ವಜ್ಞಾನಿಯಾದ ದೇವರು ನಿಮಗೋಸ್ಕರ ಅಸಾಧ್ಯವಾದಗಳನ್ನು ಸಾಧಿಸುವಂತೆ ಆತನಿಗೆ ಅನುಮತಿಸು, ಆತನಿಗೆ ಎಡೆ ಮಾಡಿಕೊಡು. ಎರಡನೇದು ಐ, ಲೈಫ್ ಎಂಬ ಆ ಪದದ ಮಾತಿನ ಎರಡನೇ ಅಕ್ಷರ ಐ ಅಂದರೆ ಇನ್ವಾಲ್ವ್ ಗಾಡ್ ಇನ್ ಎವ್ರಿಥಿಂಗ್. ಎಲ್ಲ ನಿಮ್ಮ ಜೀವನದ ಹಾಗು ಹೋಗುಗಳಲ್ಲಿ ಸೃಷ್ಟಿಕರ್ತನಾದ ಸತ್ಯ ದೇವರಿಗೆ ಜಾಗ ಮಾಡಿಕೊಡಿ. ಡು ಯು ಡೂ ದ್ಯಾಟ್? ಡು ಯು ಆಸ್ಕ್ ಗಾಡ್ ಟು ಇನ್ವಾಲ್ವ್ ಇನ್ ಆಲ್ ಯುವರ್ ಲೈಫ್ ಮ್ಯಾಟರ್ಸ್? ನಿಮ್ಮ ಜೀವನದ ಸಕಲ ಸನ್ನಿವೇಶಗಳಲ್ಲಿಯೂ ಸೃಷ್ಟಿಕರ್ತನಾದ ಸತ್ಯ ದೇವರು ತನ್ನ ಕಾರ್ಯ ಮಾಡುವಂತೆ ಆತನನ್ನು ಇನ್ವಾಲ್ವ್ ಮಾಡಿಸ್ಕೊಳ್ತೀರಾ? ಆತನಿಗೆ ನೀವು ಒಳಪಡಿಸ್ಕೊಳ್ತೀರಾ ಆತನನ್ನು? ಮೂರನೆಯ ಅಕ್ಷರ ಎಫ್. ಲೈಫ್ ಎಂಬ ಮಾತಿನ ಮೂರನೆಯ ಅಕ್ಷರ ಎಫ್. ಎಫ್ ಅಂದ್ರೆ ಏನು ಗೊತ್ತಾ? ಫಾಲೋ ಹಿಮ್, ಫಾಲೋ ಹಿಸ್ ಲೀಡ್ ಇನ್ ಎವ್ರಿ ಸ್ಟೆಪ್. ನಿಮ್ಮ ದೈನಂದಿನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ದೇವರನ್ನ ಮುಂದಿಟ್ಟುಕೊಂಡು ಆತನ ಹೆಜ್ಜೆ ಜಾಡಿನಲ್ಲಿ ಆತನನ್ನು ಹಿಂಬಾಲಿಸು. In this 2014, if you want to be successful, if you want to receive blessings, if you want to be secure, if you want to be provided by God in everything, follow God in every step. Follow His leading in every step. ನಿಮ್ಮ ಪ್ರತಿಯೊಂದು ಹೆಜ್ಜೆಯು ದೇವರ ಹೆಜ್ಜೆಯ ಮುಂದೆ ಇರಲಿ, ಹಿಂದೆ ಇರಲಿ. ದೇವರು ಮುಂದೆ ಹೋಗುವಂತೆ ಬಿಡು, ದೇವರನ್ನ ನೀವು ಹಿಂಬಾಲಿಸು. ನಾನು ಕಳೆದ ದಿವಸ ನಿಮಗೆ ಹೇಳಿದೆ, ದೇವರು ನಮಗೆ ಒಳ್ಳೆ ಕುರುಬನಾಗಿದ್ದಾನೆ. ಯೇಸು ನಮಗೆ ಒಳ್ಳೆ ಕುರುಬನಾಗಿದ್ದಾನೆ. ಕುರುಬರು ಮುಂದೆ ಹೋಗ್ತಾ ಇರ್ತಾರೆ, ಕುರಿಗಳು ಹಿಂದೆ ಹೋಗ್ತಾ ಇರ್ತವೆ. ಅದು ಗೊತ್ತಾ ನಿಮಗೆ? ಕುರಿಗಳು ಮುಂದೆ ಹೋಗಲ್ಲ, ಕುರಿಗಳು ಯಾವಾಗಲೂ ಹಿಂಬಾಲಿಸ್ತಾ ಇರುತ್ತವೆ. ಕುರುಬನು ಮುಂದೆ ಹೋಗಬೇಕು, ದೇವರು ಕುರುಬನಾಗಬೇಕು. ನಮಗೆ ಗೊತ್ತಿದೆ ಆ ಕೀರ್ತನೆ, ಬೈಬಲ್ನಲ್ಲಿ 23ನೇ ಕೀರ್ತನೆ ಎಂಬುದು ಕ್ರೈಸ್ತರಿಗೆ ಬಾಯಿಪಾಠ. ಆದರೆ ಅದರ ಪ್ರಕಾರ ನಡೆಕೊಳ್ಳುವಂಥ ಕ್ರೈಸ್ತರು ಬಹಳ ಕಡಿಮೆ. ದ ಲಾರ್ಡ್ ಈಸ್ ಮೈ ಶೆಪರ್ಡ್, ಐ ಶಾಲ್ ನಾಟ್ ವಾಂಟ್. ಯೆಹೋವನು ಸೃಷ್ಟಿಕರ್ತ ದೇವರು, ಇರುವಾತನಾದ ದೇವರು ನನಗೆ ಕುರುಬನು ಎಂಬುದಾಗಿ ನಾವು ಆ ಕೀರ್ತನೆಯ ಮೊದಲ ವಚನದಲ್ಲಿ ಓದುತ್ತೇವೆ. ದೇವರು ನಮಗೆ ಕುರುಬನಾಗಿರುವುದಾದರೆ ದೇವರ ಹೆಜ್ಜೆಯ ಜಾಡಿನಲ್ಲಿ ಆತನ ಹೆಜ್ಜೆಯನ್ನು ನಾವು ಹಿಂಬಾಲಿಸಬೇಕು. ವಿಥೌಟ್ ಕ್ವಶ್ಚನ್. ವಿ ಶುಡ್ ನಾಟ್ ಕ್ವಶ್ಚನ್ ಗಾಡ್ ವೇರ್ ಯು ಆರ್ ಗೋಯಿಂಗ್. ದೇವರೇ ನೀನು ಎಲ್ಲಿ ಹೋಗ್ತೀಯ ಅಂತ ದೇವರಿಗೆ ಪ್ರಶ್ನೆ ಹಾಕಬಾರದು. ದೇವರು ಎಲ್ಲಿ ಬೇಕಾದರೂ ಹೋಗಲಿ, ಚಿಂತೆ ಮಾಡಬೇಡ, ನಂಬಿಕೆಯಿಂದ ಹಿಂಬಾಲಿಸಬೇಕು. ಕುರಿಯ ಕೆಲಸ ಅದಾಗಿದೆ. ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಶೀಪ್ ಈಸ್ ಟು follow the steps of the shepherd who is guiding him, leading him.
ಈ ಕಾರಣದಿಂದಲೇ ನಾನು ಆಗಲೇ ಓದಿದೆಯಲ್ಲ, ದೇವರು ಹೇಳ್ತಾನೆ, ನಿನ್ನ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡ. ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ದೇವರನ್ನು ನೀನು ಅಂಗೀಕರಿಸು, ದೇವರನ್ನು ನಂಬು, ದೇವರಲ್ಲಿ ಭರವಸದಿಂದ ಇರು, ದೇವರ ಮೇಲೆ ಮಾತ್ರ ಆತುಕೋ. ವಾಟ್ ಅ ಬ್ಯೂಟಿಫುಲ್ ಸ್ಕ್ರಿಪ್ಚರ್ ಪೋರ್ಷನ್ಸ್. ಸಿನ್ಸ್ ಐ ಡೋಂಟ್ ಹ್ಯಾವ್ ಮಚ್ ಟೈಮ್, ಮೈ ಟೈಮ್ ಈಸ್ ಆಲ್ರೆಡಿ ಗೆಟಿಂಗ್ ಓವರ್. ನನಗೆ ಹೆಚ್ಚು ಸಮಯವಿಲ್ಲದ ಕಾರಣ ಇದನ್ನು ಹೆಚ್ಚಾಗಿ ವಿವರಣೆ ಮಾಡೋಕ್ಕೆ ಇವತ್ತು ನನಗೆ ಆಗುವುದಿಲ್ಲ. ನೋಡ್ರಿ, ದ ಥರ್ಡ್ ವರ್ಡ್ ಲೆಟರ್ ವಾಸ್ ಎಫ್ ಆ್ಯಂಡ್ ದ ಫೋರ್ತ್ ಲೆಟರ್ ಈಸ್ ಇ, ಲೈಫ್. ದ ಫೋರ್ತ್ ಲೆಟರ್ ಈಸ್ ಇ. ವಾಟ್ ಡಸ್ ಮೀನ್? ಇ ಅಂದರೆ ಎಕ್ಸ್ಪೆಕ್ಟ್ ದ ಬೆಸ್ಟ್ ಫ್ರಮ್ ಗಾಡ್ ಬೈ ಫೇತ್. ಸೃಷ್ಟಿಕರ್ತನಾದ ಇರುವಾತನಾದ ದೇವರಿಂದ ಜೀವನದಲ್ಲಿ ಅತಿ ಉತ್ತಮವಾದದ್ದನ್ನು ನೀನು ನಿರೀಕ್ಷಿಸು. ಸೃಷ್ಟಿಕರ್ತನಲ್ಲಿ ನಿರೀಕ್ಷೆ ಇಟ್ಟುಕೊಳ್ಳುವಂಥದ್ದು, ಉತ್ತಮವಾದದನ್ನು ನಿರೀಕ್ಷಿಸಿಕೊಳ್ಳುವಂಥದ್ದು. ಯಾಕಂದ್ರೆ ದೇವರು ಉತ್ತಮನಾಗಿದ್ದಾನೆ. ನನ್ನ ಮೊದಲನೇ ಸಂಚಿಕೆಯಲ್ಲಿ, ಹೊಸ ವರ್ಷದ ಮೊದಲನೇ ಸಂಚಿಕೆಯಲ್ಲಿ ನಾನು ಹೇಳಿದೆ, ದೇವರಿಗೆ ನನ್ನ ಮತ್ತು ನಿಮ್ಮ ವಿಷಯದಲ್ಲಿ ಬಹಳ ಉತ್ತಮವಾದ ಆಲೋಚನೆಗಳಿವೆ. ಯಾಕಂದರೆ ಆತನು ಉತ್ತಮನು, ಆತನು ಸದಮ್ಮಲನು, ಆತನು ಮಾತ್ರ ಒಳ್ಳೆಯವನಾದ ದೇವರು ಒಳ್ಳೆಯವನಾಗಿದ್ದಾನೆ. ಆ ಒಳ್ಳೆಯವನಾದ ದೇವರನ್ನು ನಂಬಿಕೆಯಿಂದ, ಪೂರ್ಣ ಹೃದಯದಿಂದ ಆತುಕೊಳ್ಳುವುದಾದರೆ ಆತನು ಖಂಡಿತ ಈ ಹೊಸ ವರ್ಷದಲ್ಲಿಯೂ ನಮಗೆ ಒಳ್ಳೆಯದನ್ನು ಮಾಡುವನು. ನನ್ನ ಮಿತ್ರನೇ, ನನ್ನ ಪ್ರಿಯ ಸ್ನೇಹಿತನೇ, ಆ ಒಳ್ಳೆಯನಾದ ದೇವರಲ್ಲಿ ನಾವು ಮನಪೂರ್ವಕವಾಗಿ ನಂಬಿಕೆ ಇಟ್ಟು ಆ ಒಳ್ಳೆಯನಾದ ದೇವರ ಹೆಜ್ಜೆಯ ಜಾಡನ್ನು ನಾವು ನಂಬಿಕೆಯಿಂದ ಹಿಂಬಾಲಿಸೋಣ. ದೇವರ ಕೃಪೆಯು ಒಳ್ಳೆಯದು. ಆದ ಕಾರಣ ಈ ಹೊಸ ವರ್ಷವನ್ನು ನಾವು ನೋಡುವಂತೆ ದೇವರು ಸಹಾಯ ಮಾಡಿದ್ದಾನೆ. ಆತನ ಕೃಪೆಯು ಶಾಶ್ವತವಾದದ್ದು. ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ಮಳೆಯನ್ನು ಸುರಿಸುವ ದೇವರು. ಕಳ್ಳನಿಗೂ ಒಳ್ಳೆಯವನಿಗೂ ಬಿಸಿಲು ಕೊಡುವ ದೇವರು, ಬೆಳಕು ಕೊಡುವ ದೇವರು. ಆ ಒಳ್ಳೆಯವನಾದ ದೇವರನ್ನು ನಂಬಿದರೆ ಆ ಒಳ್ಳೆಯವನಾದ ದೇವರು ನಮ್ಮ ಮೇಲೆ ಎಷ್ಟೊಂದು ಒಳ್ಳೆಯ ಆಶೀರ್ವಾದಗಳನ್ನು ಸುರಿಸುವುದಿಲ್ಲವೋ? ನಂಬೋಣ. ಆತನ ನಮ್ಮನ್ನು ಸಮರ್ಪಿಸಿಕೊಡುವ ಪ್ರಿಯ ದೇವರೇ, ಒಳ್ಳೆಯವನಾದ ದೇವರೇ, ಈ ಸುಂದರವಾದ ದಿವಸಕ್ಕಾಗಿ ಸ್ತೋತ್ರ. ಈ ಹೊಸ ವರ್ಷದ 2ನೆಯ ಸೋಮವಾರ ದಿನಕ್ಕಾಗಿ ಸ್ತೋತ್ರ. ಈ ದಿವಸದಲ್ಲಿಯೂ ನಿಮ್ಮ ಜೀವವುಳ್ಳ ವಚನಗಳನ್ನು ಆಲಿಸಿಕೊಳ್ಳುವ ಭಾಗ್ಯ ಕೊಡೋದಕ್ಕಾಗಿ ಸ್ತೋತ್ರ. ಆತ್ಮಸ್ಪರ್ಶ ಕಾರ್ಯಕ್ರಮದ ಮೂಲಕ ನಮ್ಮನ್ನು ಆಶೀರ್ವದಿಸ್ತಾ ಬರುವುದಕ್ಕಾಗಿ ತಂದೆಯೇ ಸ್ತೋತ್ರ. ಈ ಕಾರ್ಯಕ್ರಮವನ್ನು ಆಶೀರ್ವದಿಸಿ ಅನೇಕರಿಗೆ ಆಶೀರ್ವಾದವನ್ನಾಗಿ ಮಾರ್ಪಡಿಸಿರಿ ಸ್ವಾಮಿ. ಇಂದಿನ ವೀಕ್ಷಕರೊಬ್ಬೊಬ್ಬರನ್ನೂ ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ಮುಂದಿನ ವಾರದಲ್ಲಿ ಮತ್ತೆ ನಾವು ಭೇಟಿಯಾಗುವವರೆಗೂ ನಿನ್ನ ಕೃಪೆ ಆಶೀರ್ವಾದಗಳು ಯಾವಾಗಲೂ ನಮ್ಮ ಮೇಲೆ ತಂಗಿರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.